ಸರ್ಕಾರ ಈಗಾಗಲೇ ಮಾಡಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂತೋಷವಾಗಿದ್ದಾರೆ, ಸಂತೃಪ್ತರಾಗಿದ್ದಾರೆ. ಆದರೂ ಕೂಡ ದೇಶದ್ರೋಹಿಗಳನ್ನ, ದೇಶ ವಿರೋಧಿ ಶಕ್ತಿಗಳನ್ನ, ತುಕಡೆ ತುಕಡೆ ಗ್ಯಾಂಗ್ಗಳನ್ನ ಜೋಡಿಸಿಕೊಂಡು ಜಂತರ್ ಮಂತರ್ನ ಮುಂದೆ ಅದಕ್ಕೆ ರಾಜಕೀಯ ಮುಖವಾಡವಿಲ್ಲದಂತೆ ಅವರನ್ನ ಮುಂದಿಟ್ಟು ಹೋರಾಟ ಮಾಡಲಾಗುತ್ತಿತ್ತು. ಆದರೆ ಪಾರ್ಲಿಮೆಂಟ್ ಭವನಕ್ಕೆ ಪ್ರಯತ್ನ ಮಾಡಿದಾಗ ಲಾಠಿ ಚಾರ್ಜ್ ಮಾಡತಕ್ಕಂಥದ್ದು ಅನಿವಾರ್ಯ ಇತ್ತು. ಯಾಕಂದ್ರೆ ಅದು ಸೆನ್ಸಿಟಿವ್ ಏರಿಯಾ. ಅದನ್ನೇ ಮುಂದಿಟ್ಟುಕೊಂಡು ಯಾವ್ಯಾವ ದುಷ್ಟ ಶಕ್ತಿಗಳ ಪಕ್ಷಗಳ ಮುಖಂಡರಿದ್ರು ಅವರೆಲ್ಲರೂ ಪ್ರತ್ಯಕ್ಷ ಆಗೋದು. ಮಾನ್ಯ ರಾಹುಲ್ ಗಾಂಧಿ ಅವರು ಈಗ ತುಕಡೆ ಗ್ಯಾಂಗ್ನ ನಾಯಕರಾಗಿದ್ದಾರೆ. ತುಕಡೆ ಗ್ಯಾಂಗ್ ನಾಯಕರಾಗಿದ್ದಾರೆ. ನಿಮಗೆ ಗೊತ್ತಿರಬಹುದು, ಎಲ್ರೂ ಮದುವೆಯಾಗ ಒಂದೇ ಸಾರಿ ಹೋಗ್ತಾರೆ ಹೊರದೇಶಕ್ಕೆ ಹನಿಮೂನ್ಗೆ. ಪಾಪ ನಮ್ಮ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೋಗ್ತಾರೆ. ಅದ್ ಯಾಕೆ ಹೋಗ್ತಾರೆ ನನ್ಗೆ ಗೊತ್ತಿಲ್ಲ. ಆದ್ರೆ ಒಂದು ತಿಳ್ಕೊಳ್ಳಿ, ಅವರು ಹೊರ ದೇಶದಲ್ಲಿ ಹೋಗಿ ಕುಳಿತು ಯೂಟ್ಯೂಬ್ ಅಲ್ಲಿ ಓಡಾಡ್ತಾ ಇದೆ. ಅವರು ಮತ್ತೆ ಇಲ್ಲಿ ಬರೋಷ್ಟೊತ್ತಿಗೆ ನಮ್ಮ ದೇಶದಲ್ಲಿ ಏನಾದ್ರೂ ಒಂದು ಗಂಡಾಂತರ ಆಗುತ್ತೆ. ಅವರು ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಬರ್ಲಿಕ್ಕೆ ಹೋಗಿರ್ತಾರೋ ಅಥವಾ ನನ್ನ ಪಕ್ಷಕ್ಕೆ ಈ ದೇಶದಲ್ಲಿ ಯಾರು ಹಣ ಕೊಡ್ತಿಲ್ಲ, ನಡೆಸಬೇಕಾಗಿದೆ ನನ್ನ ಪಕ್ಷ, ದಯವಿಟ್ಟು ನನ್ನ ಸಹಕಾರ ಕೊಡಿ ಅಂತ ಹೇಳಿ ಚೈನಾದವ್ರ ಜೊತೆಯಲ್ಲಿ, ಬಾಂಗ್ಲಾದೇಶಗಳ ಜೊತೆಯಲ್ಲಿ, ಪಾಕಿಸ್ತಾನ ಜೊತೆಯಲ್ಲಿ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ಹೋಗಿ ಬಂದ ತಕ್ಷಣ ಗಂಡಾಂತರ ಇಲ್ಲಿ ಕಾದಿದ್ರು. ಇದನ್ನೇ ಇದುವರೆಗೂ ಅವ್ರು ಮಾಡ್ಕೊಂಡು ಬಂದಿದ್ರು. ಮೊನ್ನೆ ಒಂದು ವಾರದ ಹಿಂದೆ ಹೋಗಿ ಬಂದ್ರಲ್ಲ, ಇದು ಈಗ ನಮಗೆ ಕಣ್ಣು ಮುಂದೆ ರಾಜ್ಯ ಇದೆ, ಇದಕ್ಕೆ ಹೋಗಿದ್ರು ಅಂತ. ಈಗ ಪತ್ರಿಕೆಗಳಲ್ಲೂ ಬರಲಿಕ್ಕೆ ಪ್ರಾರಂಭ ಆಗಿದೆ. ರಾಹುಲ್ ಗಾಂಧಿ ಅವರು ಬೇರೆಲ್ಲರ ಸಹಕಾರ ತಗೊಂಡು ಇದನ್ನ ಪ್ರಾರಂಭಿಸಿದ್ದಾರೆ ಅಂತ. ಏನು ಮಾತೆತ್ತಿದ್ರೆ ನಿಮ್ದು ರಿಜಿಸ್ಟರ್ ಆಗಿದ್ಯಾ, ನಿಮ್ದು ರಿಜಿಸ್ಟರ್ ಆಗಿದ್ಯಾ ಅಂತಾರೆ. ಈ ಕಾಕ್ರೋಚ್ ಪಾರ್ಟಿ ರಿಜಿಸ್ಟರ್ ಆಗಿದೆಯಪ್ಪ. ಕಾಕ್ರೋಚ್ ಪಾರ್ಟಿ ಇದೆಯಲ್ಲ, ರಿಜಿಸ್ಟರ್ ಆಗಿದ್ಯಾ ರಾಹುಲ್ ಗಾಂಧಿ ಅವರೇ? ಈಗ ನೀವು ಕಾಕ್ರೋಚ್ ಲೀಡರ್, ನೀವು ಏನ್ರಿ ಜನರಿಗೆ ಇದನ್ನ ವಿರೋಧಿಸಿ ಇಡೀ ದೇಶಾದ್ಯಂತ ಈಗ ನಿಮ್ಮ ಈ ನಡೆಯನ್ನ ವಿರೋಧಿಸಿ ಪ್ರದರ್ಶನಗಳು ನಡೀತಾ ಇದೆ. ಅದರ ಭಾಗವಾಗಿ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಬೇಕಾಗಿತ್ತು. ಕಾಂಗ್ರೆಸ್ನವರು ತಿಂಗಳಿಗೊಂದ್ಸಾರಿ ಬರ್ತಾರೆ, ಬಿಜೆಪಿ ಕಚೇರಿಯ ಮುಂದೆ ಹೋರಾಟ ಮಾಡ್ತಾರೆ. ಪರ್ಮನೆಂಟ್ ಆಗಿ 20 ಜನ ಇರ್ತಾರೆ, ಒಂದೊಂದ್ಸಾರಿ 2-3 ಮಿಸ್ ಆಗೋತಾರೆ. 17 ಜನ ಬರ್ತಾರೆ. ಆದ್ರೆ ನಾವು ಪ್ರತಿರೋಧ ಯಾವತ್ತೂ ಮಾಡಿಲ್ಲ, ಹೊಟ್ಟೆ ಹೊಡೆದಿಲ್ಲ, ಲಾಠಿ ಬೀಸಿಲ್ಲ, ಗೂಂಡಾ ಸಂಸ್ಕೃತಿಯ ಪ್ರದರ್ಶನ ಮಾಡಿಲ್ಲ. ಆದ್ರೆ ನಿನ್ನೆ ನಮ್ಮ ಕಾರ್ಯಕರ್ತರಿಗೂ ಬೇಸರ ಆಯ್ತು. ಇದೇನು ಪದೇ ಪದೇ ಈ ರೀತಿ ಮಾಡ್ತಾರೆ ಇವರು, ನಾವು ಇವ್ರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ನಿನ್ನೆ ಕಾಂಗ್ರೆಸ್ ಕಚೇರಿ ಮುಂದೆ ಹೋಗ್ಬೇಕು ಅಂತ ಹೇಳಿ ನಾವು ನಮ್ಮ ಕಾರ್ಯಕರ್ತರು ತೀರ್ಮಾನ ಮಾಡಿದ್ವಿ. ಆದ್ರೆ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ನಾವೆಲ್ಲರೂ ಸೇರಿ ಏಕಾಏಕಿ ಅವರ ಕಚೇರಿ ಮುಂದೆ ನಾವು ಹೋಗೋದು ಬೇಡ, ಅವರಿಗೆ ಇದು ಬಿಸಿ ಮುಟ್ಟಬೇಕು. ಅದಕ್ಕೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಮುಂದೆ ಬಂದು ನಿಂತು. ಆದ್ರೆ ಪೊಲೀಸ್ನವರು ಬಂದು ನಮಗೆ ಹೇಳಿದ್ರು ಇದು ಬೇಡ ಅಲ್ಲಿ ಹೋಗೋದು ಅಂತ. ಅವರಿಗೆ ಗೌರವ ಕೊಟ್ಟು, ವ್ಯವಸ್ಥೆಗೆ ಗೌರವ ಕೊಟ್ಟು ನಾವು ಅವ್ರಿಗೆ ಹೇಳಿದಂತೆ ಕೇಳಿದ್ವಿ. ನಮ್ಮನ್ನು ಅರೆಸ್ಟ್ ಮಾಡಿದ್ರು. ಮಾಡಿದ ಮೇಲೆ ನಾವು ಬಸ್ನಲ್ಲಿ ಕುಳಿತು ಹೊರಡುವಾಗ ಬಸ್ಸು ಸೀದಾ ಹೋಗಿ ಕೆಪಿಸಿಸಿ ಆಫೀಸ್ ಮುಂದೆ ನಿಲ್ತು. ಇದಕ್ಕೆ ಆದೇಶ ಮಾಡಿದ್ದವ್ರು ಯಾರು? ನಾವು ಮಾಡಿದ್ವಾ? ಹರಿಪ್ರಸಾದ್ ಅವರು ಮಾಡಿರ್ಬೇಕು, ಇಲ್ಲಾಂದ್ರೆ ಮುಖ್ಯಮಂತ್ರಿಗಳೇ ಮಾಡಿರ್ಬೇಕು.
ಅಲ್ಲಿಗೆ ಹೋದ ತಕ್ಷಣ ನಮಗೆ ಪರಿಚಯ ಆಗಿದ್ದು ಲಾಠಿಗಳು, ಮೊಟ್ಟೆಗಳು. ಅರೆ ಮೊಟ್ಟೆಗಳು ನಿಮ್ ಕೆಪಿಸಿಸಿ ಕಚೇರಿಯಲ್ಲಿ ಮೊಟ್ಟೆಗಳು ಇರ್ತಾವಂತಂದ್ರೆ ನಿಮ್ದೇನು ಕೋಳಿ ಫಾರ್ಮ ಕೆಪಿಸಿಸಿ? ಇಲ್ಲಾಂದ್ರೆ ಆಮ್ಲೆಟ್ ಹಾಕಕ್ಕೆ ಏನಾದ್ರು ತಗೊಂಬಂದು ಇಟ್ಕೊಂಡಿದ್ರಾ? ಇಲ್ಲ ಮಿಲಿಟರಿ ಹೋಟ್ಲ, ಕೆಪಿಸಿಸಿ ಮಿಲಿಟರಿ ಹೋಟೆಲ್ ಅಂತ ಏನೋ ಇದೆಯಾ? ಶಾಲಾ ಮಕ್ಕಳಿಗೆ ಮೊಟ್ಟೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಬಹುಶಃ ನನ್ಗನ್ಸ್ತದೆ ಆ ಮೊಟ್ಟೆಗಳನ್ನೆಲ್ಲ ಕಟ್ಕೊಂಡು ಬಂದು ಇವ್ರು ಕೆಪಿಸಿಸಿ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಇಲ್ಲಾಂದ್ರೆ ರೆಡಿಮೇಡ್ ಮೊಟ್ಟೆ ಎಲ್ಲಿ ಸಿಗುತ್ತೆ ಇವ್ರಿಗೆ? ಮೊಟ್ಟೆಗಳಿಂದ ಹೊಡೆದಿದ್ದಾರೆ, ಲಾಠಿಗಳಿಂದ ಹೊಡೆದಿದ್ದಾರೆ. ಇದನ್ನ ವಿರೋಧಿಸಿ ನಾವು ಕಮಿಷನರ್ಗೆ ಹೋಗಿ ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ. ಕೊಟ್ಟ ಮೇಲೆ ಸುಮಾರು 100-150 ಜನ ಈ ಕಸ್ಬಿನಲ್ಲಿ ಇದ್ರೆ 5 ಜನ ಅರೆಸ್ಟ್ ಮಾಡಿದ್ದಾರೆ. ಅದ್ರ ಮೇಲೆ ಯಾವುದೇ ಸೆಕ್ಷನ್ ಹಾಕಿಲ್ಲ. ಅಂದಮೇಲೆ ಇದು ಪೂರ್ವ ನಿಯೋಜಿತ ಮತ್ತು ಸರ್ಕಾರಿ ಪ್ರಾಯೋಗಿಕ ಕೃತ್ಯ ಆಗಿದೆ. ಇದನ್ನ ಬೆಂಬಲಿಸಿ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಮೊಟ್ಟೆ ಹೊಡೆದ್ರು. ಅದಕ್ಕೆ ನಾವು ಮೊಟ್ಟೆ ಹೊಡೆದ್ವಿ ಅಂತ ಅಂದ್ರೆ ಕಸ್ಟಡಿಯಲ್ಲಿದ್ದ ನಾವು ಮೊಟ್ಟೆ ಹೊಡಿಲಿಕ್ಕೆ ಸಾಧ್ಯವ? ಹಾಗಿದ್ದ ಮೇಲೆ ಪೊಲೀಸ್ನವರಿಗೆ ಅದರ ಅರಿವಿಲ್ವಾ? ಅವರ ಬಗ್ಗೆ ನಿಮಗೆ ಗೌರವ ಇಲ್ವಾ? ನೀವು ಕೇಳಿದ್ದೀರಾ ಅವ್ರನ್ನ? ಈ ರೀತಿ ಸುಳ್ಳುಗಳು ತಂದೆ ನಾನು ಪತ್ರಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತಂದ್ರೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ಮಾಡುವಾಗ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಏನು ಪರಿತಪಿಸ್ತಿದ್ರು. ಯಾಕೆಂದ್ರೆ ಸುಳ್ಳು ಹೇಳೋದು ಕೂಡ ಅಷ್ಟು ಸುಲಭ ಅಲ್ಲ. ಆದ್ರೂ ಚೆನ್ನಾಗಿ ಸುಳ್ಳು ಹೇಳಿದ್ರು. ಅಷ್ಟು ಚೆನ್ನಾಗಿ ಸುಳ್ಳು ಹೇಳಿದ್ದಕ್ಕೆ ನಾನು ಬಹುಶಃ ಮುಂದಿನ ಸಾರಿಗೆ ಸುಳ್ಳುಗಳಿಗೇನಾದ್ರೂ ಪದ್ಮಭೂಷಣ ಕೊಡೋದಿದ್ರೆ ಹರಿಪ್ರಸಾದ್ ಅವರಿಗೆ ಕೊಡಬೇಕು ಅಂತ ರೆಕಮೆಂಡ್ ಮಾಡಬೇಕು ಅಂತಿದೆ. ಯಾಕೆಂದ್ರೆ ಇಷ್ಟು ಚೆನ್ನಾಗಿ ಹಸಿ ಸುಳ್ಳುಗಳನ್ನ ಯಾರು ಹೇಳಲಿಕ್ಕಾಗಿಲ್ಲ. ಒಬ್ಬ ಎತ್ತರದ ವ್ಯಕ್ತಿಗೆ ಒಂದು ಆತ್ಮಗೌರವ ಅನ್ನೋದಿರ್ತದೆ. ಆ ಗೌರವವನ್ನು ಉಳಿಸ್ಕೊಳ್ಬೇಕಾದ್ದು ಆ ವ್ಯಕ್ತಿತ್ವಕ್ಕೆ ಬಿಟ್ಟಿತ್ತು. ನನಗೆ ಅನಿಸಿದ್ದು ಅವರಿಗೆ ಆತ್ಮವೂ ಇಲ್ಲ. ಆತ್ಮರಕ್ಷಣೆಗೆ ಮೊಟ್ಟೆ ಹೊಡೆದ್ರಂತೆ ಅವರಿಗೆ ಆತ್ಮಗಳೇ ಇಲ್ಲ. ಅದಾದ್ಮೇಲೆ ಗೌರವ ಎಲ್ಲಿಂದ ಬರ್ಬೇಕು? ಅವರಿಗೆ ಆತ್ಮಗೌರವ ಮೊದಲೇ ಇಲ್ಲ. ನನಗೇಂತ ಮಾನ ಮರ್ಯಾದೆ ಇರೋರು ಈ ರೀತಿ ಸುಳ್ಳುಗಳು ಯಾರು ಹೇಳೋದಿಲ್ಲ. ಇಡೀ ರಾಜ್ಯದ ಜನರ ಮುಂದೆ ಅವರು ಇವತ್ತಿನ ದಿನ ನಗುಬಾಟ್ಲಿಗೆ ಸಿಕ್ಕಿದ್ದಾರೆ. ಜನ ಅವರ ಮಾತುಗಳನ್ನ ಕೇಳಿ ನಗುತ್ತಿದ್ದಾರೆ. ನನಗೇನ್ತದೆ, ಒಂದು ರಾಷ್ಟ್ರೀಯ ಪಕ್ಷ ಇಷ್ಟು ವರ್ಷಗಳ ಕಾಲ 60 ವರ್ಷಗಳಕ್ಕಿಂತ ಹೆಚ್ಚು ಈ ದೇಶವನ್ನ ಆಳಿದ ಪಕ್ಷದ ಅಧ್ಯಕ್ಷ ಒಬ್ಬ ಯೋಗ್ಯ ವ್ಯಕ್ತಿ ಆಗಬೇಕಾಗಿತ್ತು. ಯೋಗ್ಯರನ್ನ ಹುಡುಕಿ ಮಾಡಿದ್ದಿದ್ರೆ ಪಕ್ಷಕ್ಕೂ ಒಂದು ಯೋಗ್ಯತೆ ಬರ್ತಿತ್ತು. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಆ ಕಾಂಗ್ರೆಸ್ನ ಸ್ಥಿತಿ ಚಿಂತಾಜನಕವಾಗಿದೆ. ಅದಕ್ಕೆ ನಮ್ಮ ಮುಖಂಡರು ಮಾತ್ರ ಅಲ್ಲ, ಇಡೀ ರಾಜ್ಯದ ಜನ ಇವತ್ತು ಮಾತಾಡ್ತಾ ಇದ್ದಾರೆ, ಇದು ಗೂಂಡಾ ಸರ್ಕಾರ. ಯಾಕೆಂದ್ರೆ ಗೂಂಡಾ ಸಂಸ್ಕೃತಿಯಿಂದ ಬಂದವರು. ನಮ್ಮ ಅರವಿಂದ್ ಅವರು ಹೇಳಿದ್ರು, ಬೆಲ್ಲದವರು, ಹೆಗ್ಡೆ ಅವರು ಅಧಿಕಾರದಲ್ಲಿದ್ದಾಗ ವತ್ವಾಲ್ ರಾಮಚಂದ್ರ ಬಚ್ಚು ಹಿಡಿದು ಬಂದಿದ್ರಂತೆ ಅವ್ರನ್ನ ಅಟ್ಯಾಕ್ ಮಾಡ್ಲಿಕ್ಕೆ. ಈಗ ಅವರ ಶಿಷ್ಯರುಗಳೆಲ್ಲ ಅಧಿಕಾರದಲ್ಲೇ ಬಂದು ವಿಧಾನಸೌಧದಲ್ಲೇ ಕುಳಿತುಕೊಂಡಿದ್ದಾರೆ. ಈಗ ಏನ್ ಹೇಳ್ಬೇಕು ಹೇಳಿ? ಆ ಮಚ್ಚುಗಳ ಪ್ರದರ್ಶನ ಇನ್ನು ಮುಂದೆ ರಾಜ್ಯದಲ್ಲಿ ಆಗ್ತದೆ. ಇಂಥ ಒಂದು ಗೂಂಡಾ ಸರ್ಕಾರದ ವಿರುದ್ಧವಾಗಿ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡವರನ್ನ ಜೈಲಿಗೆ ಕಳಿಸಲಿಲ್ಲ ಅಂದ್ರೆ ನಮ್ಮ ಈ ಹೋರಾಟ ಮತ್ತಷ್ಟು ತೀವ್ರವಾಗುತ್ತೆ. ಇಡೀ ರಾಜ್ಯದಲ್ಲಿ ನಮ್ಮ ಈ ಸಂಘಟಿತ ಹೋರಾಟ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಎತ್ತಿ ಹಿಡಿಯತಕ್ಕಂಥ, ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನ ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ತಮ್ಮೆಲ್ಲರ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.